ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮಂತ್ಲಿ ಲವ್ ರೀಡಿಂಗ್ ಆಗಿರುತ್ತೆ, ನಿಮ್ಮ ಜೊತೆ ರೆಸೊನೇಟ್ ಆದರೆ ಮಾತ್ರ ತಗೊಳ್ಳಿ, ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ವಿಡಿಯೋ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಹೆರ್ಮಿಟ್ ಕಾರ್ಡ್ ಫಸ್ಟ್ ಬಂದಿರೋದ್ರಿಂದ ಸ್ವಲ್ಪ ಏಜ್ಡ್ ಪೀಪಲ್ ಆಗಿದ್ರೆ ಈ ರಿಲೇಶನ್ಶಿಪ್ಪಲ್ಲಿ, ಕೆಲವೊಬ್ರು ಯಾರೋ ಇಲ್ಲಿ ಸ್ವಲ್ಪ ಏಜ್ಡ್ ಆಗಿದ್ರೆ ಇಲ್ಲ ಸ್ವಲ್ಪ ವಯಸ್ಸು ಇರೋರಿದ್ರೆ ಡೆಫಿನೆಟ್ಲಿ ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ನೀಡ್ ಸಪೋರ್ಟ್. ಓಕೆ, ಅದರ್ ಗರ್ಲ್ ಆರ್ ಬಾಯ್ ಯಾರಾದರೂ ಆಗಿರಲಿ, ಒಂದು ಸಪೋರ್ಟ್ನ ನೀವು ಹುಡುಕ್ತಿರ್ತೀರಾ ಅಂತ ಹೇಳ್ಬೋದು. ನಿಮಗೆ ಸಪೋರ್ಟ್ ಬೇಕಾಗಿದೆ ಅಂತಲೂ ಇಲ್ಲಿ ಫೀಲ್ ಆಗ್ತಿದೆ. ಆಮೇಲೆ ಏನೋ ಡೌಟ್ಸ್ಗಳಿದ್ದಾವೆ, ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಲೈಫಲ್ಲಿ ಅನ್ನೋ ಒಂದು ಫೀಲಿಂಗ್ ಕೂಡ ಡೆವಲಪ್ ಆಗ್ತಿದೆ. ಆಮೇಲೆ ಇಲ್ಲಿ ಪೇಜ್ ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಯಾರೋ ನ್ಯೂ ಪರ್ಸನ್ ಎಂಟ್ರಿ ಆಗೋ ಚಾನ್ಸಸ್ ಇದೆ. ಇಲ್ಲ ನಿಮ್ಮ ಒಂದು ಫ್ರೆಂಡ್ಶಿಪ್ಪಲ್ಲೇ ಒಂದು ಬೇರೆ ಒಂದು ಕಮಿಟ್ಮೆಂಟ್ ತೊಗೊಂಡು ಹೋಗ್ತಾ ಇದೆ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ. 3 ಆಫ್ ಕಪ್ಸ್ ಇದೆ. ಅಗೇನ್ ಇಟ್ ಶೋಸ್ ಏನೋ ಒಂದು ಗೆಟ್ ಟುಗೆದರ್ ಪಾರ್ಟಿ ಮಾಡ್ತಿದ್ದೀರಾ, ಇಲ್ಲ ದೇರ್ ಇಸ್ ಸಮಥಿಂಗ್ ನಿಮ್ಮ ತುಂಬ ಟೈಮ್ ಆದ ನಂತರ ಈ ಫ್ರೆಂಡ್ಸ್ ಜೊತೆ ಮೀಟ್ ಆಗ್ತಿದ್ದೀರಾ ಅಂತಲೂ ಹೇಳ್ಬೋದು. ಪೇಜ್ ಆಫ್ ಕಪ್ಸ್ ಇನ್ನೊಂದು ಏನು ಹೇಳುತ್ತೆ ಅಂದರೆ ಸ್ವಲ್ಪ ರೊಮ್ಯಾಂಟಿಕ್ ಫೀಲಿಂಗ್ಸ್ನ ಶೋ ಮಾಡುತ್ತೆ. ಬಟ್ ಡೆಫಿನೆಟ್ಲಿ 2 persons ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಕನೆಕ್ಷನ್. ಪ್ರೆಸೆಂಟ್ ನಿಮ್ಮ ಪರ್ಸನ್ ಇರ್ಬೋದು, ಇನ್ನೊಬ್ರು ಯಾರೋ ನ್ಯೂ ಪರ್ಸನ್ ಆಗಿರ್ತಾರೆ, ಇಲ್ಲ ಸೋಷಿಯಲ್ ಮೀಡಿಯಾದಿಂದ ನಿಮ್ಗೆ ಯಾರೋ ಪರಿಚಯ ಆಗ್ಬೋದು ಮಾರ್ಚಲ್ಲಿ ಅಂತ ಹೇಳ್ತೇನೆ. ಆಮೇಲೆ 3 ಆಫ್ ಕಪ್ಸ್ ಇನ್ನೊಂದು ಏನು ಶೋ ಮಾಡುತ್ತೆ ಅಂದರೆ ಒಂದು ಸೆಲೆಬ್ರೇಷನ್ ಶೋ ಮಾಡುತ್ತೆ. ಇಲ್ಲ ತುಂಬ ಟೈಮ್ ಆದ ನಂತರ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ನ ಮೀಟ್ ಆಗ್ತಿದ್ದೀರಾ, ಏನೋ ಒಂದು ಪಾರ್ಟಿ ಮಾಡ್ತಿದ್ದೀರಾ ಅಂತಲೂ ಹೇಳ್ಬೋದು. ಆಮೇಲೆ ಕಿಂಗ್ ಆಫ್ ಸ್ವಾರ್ಡ್ಸ್ ಇರೋದ್ರಿಂದ ಇಲ್ಲಿ ತುಂಬ ನಿಮ್ಮ ಪರ್ಸನ್ನು ನಿಮ್ಮ ಮೇಲೆ ಒಂದು ಹಸ್ಬೆಂಡ್ ವೇ ಅಲ್ಲಿ ಬಿಹೇವ್ ಮಾಡೋ ಥರ ಇರುತ್ತೆ ಕೆಲವೊಬ್ಬರಿಗೆ. ಇಲ್ಲಾಂದರೆ ಸ್ವಲ್ಪ ಡಿಮ್ಯಾಂಡಿಂಗ್ ಎನರ್ಜಿ, ಅವ್ರೇನು ಹೇಳ್ತಾರೆ ಅದು ಫಾಲೋ ಮಾಡಬೇಕು, ಈ ಥರ ಎಲ್ಲ ಇರುತ್ತೆ. ಕೆಲವೊಬ್ರು ಇಲ್ಲಿ ಅಪೋಸಿಟ್ ಆಗಿದ್ದೀರಾ, ಅವ್ರೇನು ಹೇಳ್ತಾರೆ ಅದನ್ನು ನಾನು ಕೇಳೋದೇ ಇಲ್ಲ, ಐ ಜಸ್ಟ್ ಡೋಂಟ್ ಕೇರ್, ಈ ಥರ ಒಂದು ಡಿಸೈಡ್ ಮಾಡ್ಕೊಂಡು ನಿಮ್ಮ ಲೈಫ್ನ ನೀವು ನಿಮ್ಮ ವೇಯಲ್ಲೇ ನಡೆಸ್ಕೊಂಡು ಹೋಗ್ತಿದ್ದೀರಾ ಅಂತ ಕಾಣಿಸ್ತಿದೆ. ಫುಲ್ ಕಾರ್ಡ್ ಕೂಡ ಇರೋದ್ರಿಂದ ಕೆಲವೊಬ್ಬರಿಗೆ ಇಲ್ಲಿ ತುಂಬ ಹ್ಯಾಪಿನೆಸ್ ಅಂತ ಹೇಳ್ತೀನಿ, ತುಂಬ ಗುಡ್ ಲಕ್ ಅಂತಲೂ ಹೇಳ್ತೀನಿ. ಇಲ್ಲ ಸಣ್ಣ ಸಣ್ಣ ವಿಷಯಕ್ಕೆ ನೀವು ತುಂಬ ಹ್ಯಾಪಿ ಫೀಲ್ ಮಾಡ್ಬೋದು. ಆಮೇಲೆ ಇಲ್ಲಿ ಎವ್ರಿಥಿಂಗ್ ನಿಮ್ಮ ಕೆಲವೊಬ್ರು ಫೀಲಿಂಗ್ ಹೆಂಗಿರುತ್ತೆ ಅಂದರೆ ಯಾವ ಹೊಸ ಮಂತ್ ಬಂದರೂ ಹೊಸ ಡೇ ಬಂದ್ರೂ, ಹೊಸ ಡೇ ಇನ್ ದ ಸೆನ್ಸ್ ಇವತ್ತು ನಾವು ಮಲ್ಕೊಂಡೀವಿ ನೈಟ್, ನಾಳೆ ಬೆಳಿಗ್ಗೆ ಆಗೋದು ಇಟ್ಸ್ ಎ ನ್ಯೂ ಡೇ ಫಾರ್ ಯು. ಈ ಕೆಲವೊಬ್ರು ಇಂಥ ಒಂದು ಮೈಂಡ್ ಸೆಟ್ ತೊಗೋತೀರಾ, ನಾಳೆಯಿಂದ ನನ್ನ ಲೈಫ್ ಆಗಿರುತ್ತೆ, ಹೀಗಿರುತ್ತೆ, ಈ ಥರ ಥಿಂಕ್ ಮಾಡಿಕೊಂಡು ನೀವು ನಿಮ್ಮ ಮಂತ್ನ ಚೆನ್ನಾಗಿ ಸ್ಪೆಂಡ್ ಮಾಡ್ತೀರಾ ಅಂತ ಹೇಳ್ಬೋದು. ಬಟ್ ಒನ್ ಥಿಂಗ್ ಐ ವಾಂಟ್ ಟು ಸಜೆಸ್ಟ್ ಯು, ಟ್ರಾವೆಲ್ ಮಾಡೋ ಟೈಮಲ್ಲಿ ಇಫ್ ಎಲ್ಲೋ ಒಂದು ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಕೇರ್ಫುಲ್ ಆಗಿರಿ, ಡಿಸಿಷನ್ ಸ್ವಲ್ಪ ಥಿಂಕ್ ಮಾಡಿ ತಗೊಳ್ಳಿ. ಹ್ಯಾಪಿನೆಸ್ಸಲ್ಲಿ ತುಂಬ ಎಂಥ ಡಿಸಿಷನ್ಸ್ ತೊಗೊಂಡ್ಬಿಡ್ತಾರೆ ಜನ ಅಂದರೆ ಮುಂದೆ ಏನೋ ಅಪಾಯ ಇದೆ ಅನ್ನೋದನ್ನು ನಿಮಗೆ ಗೊತ್ತಾಗ್ತಿರಲ್ಲ. ಬಟ್ ದೆರ್ ಈಸ್ ಒನ್ ಕಂಪನಿ ಅಂತ ಹೇಳ್ಬೋದು, ನಿಮ್ಗೆ ಯಾರೋ ಗೊತ್ತಿರೋ ಒಬ್ಬ ಫ್ರೆಂಡ್ ಇರ್ಬೋದು, ಇಲ್ಲ ನಿಮ್ಮ ಪಾರ್ಟ್ನರ್ ಇರ್ಬೋದು, ಸಮ್ವನ್ ಈಸ್ ಗೈಡಿಂಗ್ ಯು ಅಂತ ಹೇಳ್ಬೋದು. ಅವ್ರು ನಿಮ್ಮನ್ನ ಆ ಪ್ಲೇಸಿಗೆ ಹೋಗೋಕ್ಕೆ ಸ್ಟಾಪ್ ಮಾಡಬಹುದು, ಇಲ್ಲ ಆ ಕಾರ್ಯ ಏನೋ ಒಂದು ವರ್ಕ್ ಮಾಡೋಕ್ಕೆ ಸ್ಟಾಪ್ ಮಾಡ್ಬೋದು. ಆಗ ಸ್ವಲ್ಪ ನೀವು ಕೇರ್ ಇದು ಯು ಶುಡ್ ಬಿ ಕೇರ್ಫುಲ್ ದೇರ್ ಅಂತ ಹೇಳ್ತೀನಿ. ಆಮೇಲೆ ನ್ಯೂ ಬಿಗಿನಿಂಗ್ ಕೂಡ ತೋರಿಸುತ್ತೆ ತುಂಬ ಟೈಮು ಪರ್ಸನ್ ಜೊತೆ, ಇಲ್ಲ ನ್ಯೂ ವೇ ಅಲ್ಲಿ ಒಂದು ಲವ್ ಮಾಡೋದು, ಇಲ್ಲ ನ್ಯೂ ಪರ್ಸನ್ನ ಮೀಟ್ ಆಗ್ತಿದ್ದೀರಾ, ಇಲ್ಲ ನಿಮ್ಮನ್ನ ಸೆಲ್ಫ್ ಲವ್ ಕೂಡ ನಾವು ಹೇಳ್ಬೋದು. ಇಲ್ಲಿ ಶಾಪಿಂಗ್ ತುಂಬ ಮಾಡ್ತಿರೋದು, ಡ್ರೆಸ್ಸಿಂಗ್ ಬ್ಯೂಟಿಫುಲ್ ಅಂತ ಹೇಳ್ಬೋದು, ಇಲ್ಲ ಆನ್ಲೈನ್ ಇರ್ಬೋದು, ಇಲ್ಲ ತುಂಬ ಮನಿ ಕೂಡ ನಿಮ್ದು ಸ್ಪೆಂಡ್ ಮಾಡ್ಬೋದು ನೀವು ಮಾರ್ಚಲ್ಲಿ ಅಂತ ಹೇಳ್ತೀನಿ. 8 ಆಫ್ ಸಾರ್ಟ್ಸ್ ಇರೋದ್ರಿಂದ ಕೆಲವೊಬ್ಬರಿಗೆ ಇಲ್ಲಿ ಏನೋ ಒಂದು ಹೆಲ್ತ್ ಇಶ್ಯೂ ಇರ್ಬೋದು, ಇಲ್ಲ ನೆಗೆಟಿವ್ ಥಾಟ್ಸ್ ಡಿಸ್ಟರ್ಬ್ ಮಾಡ್ತಿದೆ ಅಂತ ಹೇಳ್ಬೋದು, ಇಲ್ಲ ಡೌಟ್ಫುಲ್ ಎನರ್ಜಿ ಇದೆ ಅಂತಲೂ ಹೇಳ್ಬೋದು. ಇಲ್ಲ ನೀವು ಯಾವ ಪ್ಲೇಸಲ್ಲಿದ್ದೀರಾ, ಸೊ ಇಟ್ ಮ್ಯಾಟರ್ಸ್, ನೀವು ಯಾವ ಪ್ಲೇಸಲ್ಲಿದ್ದೀರಾ ಅನ್ನೋದನ್ನು ಮ್ಯಾಟರ್ ಆಗುತ್ತೆ. ಆಮೇಲೆ ನೀವು ಯಾವ ಥರ ಯೋಚಿಸ್ತಿದ್ದೀರಾ ಅನ್ನೋದನ್ನು ತುಂಬ ಮ್ಯಾಟರ್ ಆಗುತ್ತೆ ನಿಮ್ಮ ಲೈಫಲ್ಲಿ. ಸೊ ತುಂಬ ನೆಗೆಟಿವ್ ಎನರ್ಜಿ ಇದೆ ಕೆಲವೊಬ್ಬರು ಲೈಫಲ್ಲಿ ಅಂತ ಹೇಳ್ಬೋದು. ಇಲ್ಲ ನೀವು ಇರೋ ಪ್ಲೇಸ್ ತುಂಬ ಅಸಹ್ಯವಾಗಿದೆ, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳಿ, ಇಲ್ಲ ಅಲ್ಲಿಂದ ನೀವು ಶಿಫ್ಟ್ ಮಾಡಿ. ಒಂದೊಂದು ಟೈಮ್ ಏನಿರುತ್ತೆ ಪ್ಲೇಸ್ ಚೆನ್ನಾಗಿರುತ್ತೆ, ಬಟ್ ಆ ಒಂದು ವಾಸ್ತು ಅಂತೀವಲ್ಲ ಅದು ಸಮ್ ಟೈಮ್ ಪ್ರಾಬ್ಲಮ್ ಆಗಿರುತ್ತೆ ಮನೆಯಲ್ಲಿ. ಅಂಥ ಪ್ಲೇಸಲ್ಲಿದ್ದರೆ ಡೆಫಿನೆಟ್ಲಿ ನೀವು ಕಣ್ಣು ಮುಚ್ಕೊಂಡು ಚೇಂಜ್ ಮಾಡಿ ಅಲ್ಲಿಂದ. ಜಸ್ಟ್ ಬಿಕಾಸ್ ಏನೋ ಒಂದು ಕಂಫರ್ಟ್ ಇದೆ ಅಂತ ನೀವು ಅಲ್ಲಿದ್ದು ನಿಮ್ಮ ಲೈಫ್ನ ಸ್ಪಾಯ್ಲ್ ಮಾಡ್ಕೋಬೇಡಿ. ಓಕೆ ಗೈಸ್, ಈ ಒಂದು ಎನರ್ಜಿ ಕಾಣಿಸ್ತಿದೆ. ಆಮೇಲೆ ನಿಮ್ಮ ಪರ್ಸನ್ ಜೊತೆ ತುಂಬ ಯಾರೂ ಇಲ್ಲಿ ನಿಮ್ಮನ್ನ ಫ್ರೀಡಮ್ ಕೊಡ್ತಿಲ್ಲ ಅಂತಲೂ ಹೇಳ್ಬೋದು. ಬಿಕಾಸ್ ಕಿಂಗ್ ಆಫ್ ಸಾರ್ಟ್ಸ್ ಇಸ್ ಆಲ್ಸೋ, ಏನು ಆಲ್ರೆಡಿ ಹೇಳಿದೆ, ತುಂಬ ನಿಮ್ಮ ಮೇಲೆ ಜವಾಬ್ದಾರಿ ತೊಗೊಳೋ ಥರ ಮಾಡೋದು. ಜವಾಬ್ದಾರಿ ತಗೊಳ್ಳಿ, ಬಟ್ ಭಯ ಪಡಿಸೋದು, ಹೆದರಿಸೋದು, ಈ ಥರ ಎಲ್ಲ ಮಾಡೋ ಚಾನ್ಸಸ್ ಇದೆ. ಆ್ಯಂಡ್ ಸ್ಟ್ರೆಂತ್ ಕಾರ್ಡ್ ಇರೋದ್ರಿಂದ ಈ ರಿಲೇಷನ್ಶಿಪ್ಪಲ್ಲಿ ತುಂಬ ನೀವು ಸ್ಟ್ರಾಂಗ್ ಆಗಿರಿ.
ಅವ್ರು ಯಾವ ಥರ ಬಿಹೇವ್ ಮಾಡ್ತಿದ್ದಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನೀವು ಅವ್ರ ಜೊತೆ ಯಾವ ಥರ ಬಿಹೇವ್ ಮಾಡ್ತೀರಾ ಅದು ಇಂಪಾರ್ಟೆಂಟ್ ಆಗಿರಬೇಕು. ಸೊ ಅದರಿಂದನೇ ನಿಮ್ಮ ಒಳ್ಳೆಯ ಫ್ಯಾಮಿಲಿಯಿಂದ ನೀವು ಬಿಲಾಂಗ್ ಮಾಡ್ತಿದ್ದೀರಾ ಅನ್ನೋದು ಕಾಣಿಸೋದು. 8 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಡೆಫಿನೆಟ್ಲಿ ತುಂಬ ಹಾನೆಸ್ಟ್ ಆಗಿ ನೀವು ನಿಮ್ಮ ವರ್ಕ್ ಕಡೆ ಫೋಕಸ್ ಮಾಡ್ತೀರಿ ಅಂತ ಹೇಳ್ಬೋದು. ಆಮೇಲೆ ನಿಮ್ಮ ಪರ್ಸನ್ನ ತುಂಬ ಹಾನೆಸ್ಟಾಗಿ ಪ್ರೀತಿ ಮಾಡ್ತೀರಾ, ಅವ್ರನ್ನ ಬಿಟ್ಟು ಬೇರೆ ಏನು ನಿಮ್ಮ ಥಾಟ್ಸಲ್ಲಿ ಇರಲ್ಲ. ಆಮೇಲೆ ರಿಲೇಷನ್ಶಿಪ್ ಚೆನ್ನಾಗಿ ಒಂದು ಗ್ರೋತ್ ವೇಯಲ್ಲಿ ಹೋಗ್ತಿದೆ ಅಂತ ಹೇಳ್ಬೋದು ಕೆಲವೊಬ್ಬರಿಗೆ. ಆಮೇಲೆ ಇಲ್ಲಿ 8 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಸಡನ್ ಯಾವುದೋ ನಿಮಗೊಂದು ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಬರ್ಬೋದು, ಇಲ್ಲ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ ಜೊತೆ ಮೀಟ್ ಆಗ್ತೀರಾ. ಆಮೇಲೆ ತುಂಬ ಅಲ್ಲಿ ಟ್ರಾವೆಲಿಂಗ್ ಇರುತ್ತೆ ಅಂತ ಹೇಳಿ ತಿಂಗಳಲ್ಲಿ ತುಂಬ ಒಂದು ಟ್ರಾವೆಲಿಂಗ್ ಎನರ್ಜಿ ಇರುತ್ತೆ. ಆಮೇಲೆ ತುಂಬ ಮೊಬೈಲ್ನಿಂದ ತುಂಬ ಕನೆಕ್ಟ್ ಆಗಿರ್ತೀರಾ ಅಂತ ಹೇಳ್ಬೋದು. ಆ್ಯಂಡ್ ನೈಟ್ ಆಫ್ ಕಪ್ಸ್ ಇದೆ. ಡೆಫಿನೆಟ್ಲಿ ಯುವರ್ ಪರ್ಸನ್ ಈಸ್ ಫೀಲಿಂಗ್ ವೆರಿ ರೊಮ್ಯಾಂಟಿಕ್ ಟುವರ್ಡ್ಸ್ ಯು ಅಂತ ಹೇಳ್ಬೋದು. ತುಂಬ ರೊಮ್ಯಾಂಟಿಕ್ ಫೀಲಿಂಗ್ಸ್ ಅವ್ರ ಮೈಂಡಲ್ಲಿ ಬರ್ತಿರುತ್ತೆ ನಿಮಗೋಸ್ಕರ, ಇಲ್ಲ ನಿಮ್ಗೇನೋ ಕಮಿಟ್ಮೆಂಟ್ ಕೊಡಬೇಕು ಈ ಥರ ಆ ಥರ ಅಂತ ಥಿಂಕ್ ಮಾಡ್ತಿರ್ತಾರೆ. ಕಿಂಗ್ ಆಫ್ ವ್ಯಾಂಡ್ಸ್ ಕೂಡ ಇದೆ. ನಿಮ್ಮ ಮೇಲೆ ಕಂಪ್ಲೀಟಾಗಿ ನಿಗಾ ಇಟ್ಟಿರ್ತಾರೆ ಈ ಮಂತಲ್ಲಿ ಅಂತಲೂ ಹೇಳ್ಬೋದು. ಆಮೇಲೆ ಇಫ್ ಯುವರ್ ಪರ್ಸನ್ ಈಸ್ ಫೀಲಿಂಗ್ ಲೈಕ್ ಸಪೋರ್ಟ್ ಇಲ್ಲ ಅವರಿಗೆ ಲೈಫಲ್ಲಿ, ಈ ಥರ ಏನೋ ಒಂದು ಫೀಲ್ ಮಾಡ್ಕೋತಿದ್ದಾರೆ ಅಂದರೆ ಡೆಫಿನೆಟ್ಲಿ ನೀವು ಅವ್ರಿಗೆ ಆ ಥರ ಫೀಲ್ ಆಗೋಕೆ ಬಿಡಬೇಡಿ, ಅವ್ರಿಗೆ ಸಿಂಗಲ್ ಇಡೋಕೆ ಬಿಡಬೇಡಿ, ಸ್ವಲ್ಪ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತಲೂ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಈ ಮಂತಲ್ಲಿ ಮಾತ್ರ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬ ಪರ್ಸನ್ ನಿಮ್ಮ ಜೊತೆ ಫ್ರೆಂಡ್ಶಿಪ್ ಮಾಡೋಕ್ಕೆ, ಇಲ್ಲ ನಿಮ್ಮ ಜೊತೆ ಬಿಸ್ನೆಸ್ ಮಾಡೋಕ್ಕೆ ಆರ್ ಸಮಥಿಂಗ್ ಏನೋ ಒಂದು ಕನೆಕ್ಷನ್ನ ಡೆವಲಪ್ ಮಾಡೋಕ್ಕೆ ಡೆಫಿನೆಟ್ಲಿ ಬರ್ತಾರೆ ಅಂತಲೂ ಹೇಳ್ಬೋದು. ಸೊ ಬಿ ಕೇರ್ಫುಲ್. ಈಗ ನಾನು ನಿಮಗೆ ಒಂದು ಏಂಜಲ್ ಮೆಸೇಜ್ ಕೂಡ ಕೊಟ್ಬಿಡ್ತೆ. ನೋ ನೀಡ್ ಟು ವರಿ ಬಂದಿದೆ. ವಾಟ್ ಅ ಬ್ಯೂಟಿಫುಲ್ ಕಾರ್ಡ್. ನೋ ನೀಡ್ ಟು ವರಿ ಬಂದ್ಬಿಟ್ಟಿದೆ. ನೀವೇನೋ ಒಂದು ಟೆನ್ಷನ್ಸ್ ಇದೆ ನಿಮ್ಮ ಮೈಂಡಲ್ಲಿ, ಇಲ್ಲ ತುಂಬ ಹೆವಿ ಒಂದು ಪ್ರೆಷರ್ ಇದೆ ಅಂದರೆ ಇಮಿಡಿಯೇಟ್ ಆಗಿ ಆ ಟೆನ್ಷನ್ನ ಬಿಡಿ, ಟೆನ್ಷನ್ ತಗೋಬೇಡಿ, ಏನೂ ಅವಶ್ಯಕತೆ ಇಲ್ಲ ನೀವು ವರಿ ಮಾಡೋದು, ನಾವೆಲ್ಲ ಹ್ಯಾಂಡಲ್ ಮಾಡ್ಕೋತೀವಿ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ. ಈ ಕಾರ್ಡ್ ನೋಡಿ ನೀವು, ನೋ ನೀಡ್ ಟು ವರಿ ಅಂತ ಬಂದ ತಕ್ಷಣ ನೀವು ಆರಾಮಾಗಿರಿ. ಅದರಲ್ಲಿ ನಿಮ್ಗೇನೋ ಒಂದು ಲೈಕ್ ತುಂಬ ಟೆನ್ಷನ್ ಆಗೋ ಒಂದು ಸಿಚುವೇಶನ್ ಬಂದರೆ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ, ಎಂಜಾಯ್ ಮಾಡಿ. ನಿಮ್ಮ ಎವ್ರಿ ಸಿಂಗಲ್ ಡೇ, ಎವ್ರಿ ಸಿಂಗಲ್ ಮಿನಿಟ್ನ ನೀವು ಎಂಜಾಯ್ ಮಾಡಿ. ಬಿಕಾಸ್ ಇಲ್ಲಿ 3 ಆಫ್ ಕಪ್ಸ್ ಕೂಡ ಇದೆ. ಇಮೋಷ್ನಲ್ ತುಂಬ ಆಗಬೇಡಿ. ವಾಟ್ ಎವರ್ ಇಟ್ ಈಸ್, ಎಂಜಾಯ್ ದ ಮೂಮೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಂಜಲ್ಸೇ ನಿಮಗೆ ನೋ ನೀಡ್ ಟು ವರಿ ಅಂದಮೇಲೆ ನಿಮಗೆ ವರಿ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ಸೊ ಬಿ ಹ್ಯಾಪಿ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.